ಬೀದರ್ ಜಿಲ್ಲಾ ಪೊಲೀಸ್ 19 ತಿಂಗಳ ಕಾಲ 246 140 ಕಿಲೋಮೀಟರ್ ಪ್ರಯಾಣಿಸಿ ಬೀದರ್ ನಗರದ ಎಸ್ಬಿಐ ಬ್ಯಾಂಕ್ ಎದುರು ಎಸ್ಎಂಎಸ್ ಕಂಪನಿಯ ಎಟಿಎಂ ವ್ಯಾನ್ ಸಿಬ್ಬಂದಿಯ ಮೇಲೆ ಶೂಟೌಟ್ ನಡೆಸಿ ಕೊಲೆ ಮಾಡಿ 83 ಲಕ್ಷ ಲೂಟಿ ಮಾಡಿದ ಅಂತಾರಾಜ್ಯ ಕುಖ್ಯಾತ ಆರೋಪಿತರ ಕೋಟೆಗೆ ನುಗ್ಗಿ ಒಂದು ಸಿನಿಮೆಯ ರೀತಿಯಲ್ಲಿ ಬಂದ 2025ನೇ ಸಾಲಿನಲ್ಲಿ ಬೀದರ್ ನಗರದ ಎಸ್ಬಿಐ ಬ್ಯಾಂಕ್ ಎಟಿಎಂ ಎದುರು ಹಣವನ್ನ ವಾಹನ ಮೂಲಕ ಸಾಗಿಸ್ತಾ ಇರುವಾಗ ನಡೆದಂತ ಶೂಟೌಟ್ 83 ಲಕ್ಷ ರೂಪಾಯಿ ದರೋಡೆ ಪ್ರಕರಣದಲ್ಲಿ ಪ್ರಾಣ ಕಳೆದುಕೊಂಡಂತಹ ವ್ಯಕ್ತಿ ಗಾಯಾಳುವಿನ ಕುಟುಂಬದವರ ಕಣ್ಣೀರಿನ ಇಂಗಿಸಲು ಮತ್ತು ಜಿಲ್ಲೆಯ ನಾಗರಿಕರ ಭರವಸೆಯನ್ನ ಗಳಿಸಲು ಸಂಕಲ್ಪ ತೊಟ್ಟಂತ ಮೇಲಾಧಿಕಾರಿಗಳ ಮಾರ್ಗದರ್ಶನದಂತೆ ನನ್ನ ನೇತೃತ್ವದಲ್ಲಿಯೇ ಜಿಲ್ಲೆಯ ನುರಿತ ಪೊಲೀಸ್ ಅಧಿಕಾರಿ ಶ್ರೀ ಚಂದ್ರಕಾಂತ್ ಪೂಜಾರಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೀದರ್ ಮತ್ತು ಎನ್ಡಿ ಸದನದಿ ಪೊಲೀಸ್ ಉಪಾಧ್ಯಕ್ಷರು, ಸೈಬರ್ ಅಪರಾಧ ಪೊಲೀಸ್ ಠಾಣೆಯ ಬೀದರ್ ಮತ್ತು ಶ್ರೀ ಬಲ್ಲಪ್ಪ ನಂದಗಾವಿ ಪೊಲೀಸ್ ಉಪಾಧ್ಯಕ್ಷರು, ಬಾಲ್ಕಿ ಉಪವಿಭಾಗದ ಶ್ರೀ ಗುರುಪಾದ ಬಿರಾದಾರ್, ಸಿಪಿಐ ಬೀದರ್ ಗ್ರಾಮೀಣ ವೃತ್ತ ಶ್ರೀ ಸಂತೋಷ ತಟ್ಟೆಪಳ್ಳಿ, ಸಿಪಿಐ ಹನುಮಾನವಾದ ವೃತ್ತ ಮತ್ತು ಸುದರ್ಶನ ರೆಡ್ಡಿ ಪಿಎಸ್ಐ, ಮೆಹೇಕರ್ ಪೊಲೀಸ್ ಠಾಣೆಯ ಶ್ರೀ ವಿಶ್ವಾರಾಧ್ಯ ಪಿಎಸ್ಐ, ಎಸ್ಪಿ ಕಚೇರಿ ಬೀದರ್ ಶ್ರೀ ಮತ್ತು ವಸೀಂ ಪಟೇಲ್ ಪಿಎಸ್ಐ ಔರಾದ, ಹಿರಣ್ ಪಿಎಸ್ಐ ಬಗದಲ್ ಪೊಲೀಸ್ ಠಾಣೆಯ ಮಹೇಂದ್ರ ಕುಮಾರ್ ಪಿಎಸ್ಐ ಮುನ್ನಾಕೇಕಳ್ಳಿ ಮತ್ತು ಇವರೆಲ್ಲರೂ ಸೇರಿಕೊಂಡು ಠಾಣೆಯ ವಿನಾಯಕ ಕುಶನೂರು ಠಾಣೆಯ ಅವರನ್ನೊಳಗೊಂಡಂತಹ ತಂಡ ರಚಿಸಿ ಎಸ್ಪಿ 1, ಎಡಲ್ ಎಸ್ಪಿ 1 ಮತ್ತು ಡಿವೈಎಸ್ಪಿ 9, ಪಿಎಸ್ಐ 35, ಪಿಎಸ್ಐ 60, ಅಪರಾಧ ಸಿಬ್ಬಂದಿ 110, ತಾಂತ್ರಿಕ ಸಿಬ್ಬಂದಿ 12 ಜನರನ್ನ ಬಳಸಿ ದೇಶಾದ್ಯಂತ ಒಟ್ಟು 365 ಸಿಸಿಟಿವಿ ಕ್ಯಾಮೆರಾಗಳನ್ನು ಚೆಕ್ ಮಾಡಿ ಅದಲ್ಲದೆ 4 ಹೆಬಿಯಸ್ ಕಾರ್ಪಸ್ ಎದುರಿಸಿ ಮುಂಬೈಯಿಂದ ಅಪರಾಧ ವಿಭಾಗ, ದೆಹಲಿಯ ಅಪರಾಧ ವಿಭಾಗ, ಎಸ್ಟಿಎಫ್, ಬಿಹಾರ, ತೆಲಂಗಾಣ ಎಲ್ಲವನ್ನ ಸೇರಿಸಿ ಸಂಘಟಿತ ಪ್ರಯತ್ನಗಳನ್ನ ಮಾಡ್ತಾ ಇವೆ ಅಂತ ಹೇಳಿದ್ದಾರೆ. ತೆಲಂಗಾಣ, ಉತ್ತರ ಪ್ರದೇಶ, ಬಿಹಾರ, ಕರ್ನಾಟಕ ರಾಜ್ಯಗಳಲ್ಲಿ ಹತ್ಯೆ ಮತ್ತು ಸುಲಿಗೆ ಒಟ್ಟು 16 ಪ್ರಕರಣಗಳಲ್ಲಿ ಬೇಕಾಗಿದ್ದ ಅಂತಾರಾಜ್ಯ ಕುಖ್ಯಾತ ಆರೋಪಿತರನ್ನ ಕರೆತರಲು ಮಾರ್ಗದರ್ಶನ ನೀಡಿದಂತಹ ಮಾನ್ಯವರಾದಂತಹ ಐಜಿಪಿ ಕರ್ನಾಟಕ ರಾಜ್ಯ ಪೊಲೀಸ್, ಡಿಜಿ ನೇಮಕಾತಿ ಮತ್ತು ತರಬೇತಿ, ಡಿಜಿ ಪ್ರಿಜನ್, ಡಿಜಿ ಸೈಬರ್ ಕ್ರೈಮ್ ಹಾಗೂ ಎಸ್ಡಿಜಿ ಕಾಸು ಮತ್ತು ಎಡಿಜಿ ಅಪರಾಧ, ಡಿಐಜಿ ಎನ್ಐಆರ್ ಹಾಗೂ ಮಾನ್ಯ ಹಾಲಿ ಉಪಾಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದಂತಹ ಮಾಜಿ ಮತ್ತು ಹಾಲಿ ಗೃಹ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ನಿರಂತರ ಮಾರ್ಗದರ್ಶನ ನೀಡಿರುವುದಕ್ಕೆ ಮತ್ತು ಸಹಕರಿಸಿದ್ದಕ್ಕೆ ನನ್ನ ಬೆನ್ನ ಹಿಂದೆ ನಿಂತು ನೈತಿಕ ಬೆಂಬಲ ನೀಡಿದ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಬೀದರ್ ಜಿಲ್ಲಾ ಪೊಲೀಸರಿಂದ ಧನ್ಯವಾದಗಳು ತಿಳಿಸಿದರು. ಬಿಹಾರ ರಾಜ್ಯದ ವೈಶಾಲಿ ಜಿಲ್ಲೆಯಲ್ಲಿ ಕಾರ್ಯಾಚರಣೆ ನಡೆಸಿ ನಾವು